ಗ್ಯಾಲ್ ಬ್ಲಾಡರ್ ಸ್ಟೋನ್ಸ್ ಅಂದರೆ ಪಿತ್ತಚೀಲದಲ್ಲಿ ಕಲ್ಲು ಯಾಕೆ ಬರುತ್ತೆ ಗೊತ್ತಾ? ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ 3 ಕಾರಣಗಳಿದೆ. ಮೊದಲನೇದಾಗಿ ಇದು ಹೆಣ್ಮಕ್ಳಲ್ಲಿ ಬರುತ್ತೆ. ಯಾವ ಹೆಣ್ಮಕ್ಳಲ್ಲಿ? ಫ್ಯಾಟಿ, 40 ಆ್ಯಂಡ್ ಫರ್ಟೈಲ್ ಅಂತ ಹೇಳ್ತೀವಿ. ಅಂದರೆ ಯಾರು ದಪ್ಪಗಿರೋ ಹೆಣ್ಮಕ್ಳಲ್ಲಿ, ಯಾರು 40 ವಯಸ್ಸಿನ ಆಸ್ಪಾಸಲ್ಲಿರೋವಂಥವ್ರು, ಅಥವಾ 3ನೇದಾಗಿ ಫರ್ಟೈಲ್ ಅಂದರೆ ಇನ್ನು ಮಕ್ಕಳು ಮಾಡ್ಕೊತಾ ಇರೋ ವಯಸ್ಸಲ್ಲಿ ಬರುತ್ತೆ ಅಂತ ಹೇಳ್ತೀವಿ. 2ನೇದಾಗಿ ಗಂಡ್ಮಕ್ಳಲ್ಲಿ ಯಾರು ಆಯಿಲಿ ಫುಡ್ಸ್ ಅಂದರೆ ಈ ಜಿಡ್ಡಿನ ಪದಾರ್ಥ, ಎಣ್ಣೆ ಪದಾರ್ಥ ಯಾರು ಜಾಸ್ತಿ ತಿಂತಾರೋ ಅವರಲ್ಲೂ ಸಹ ಸ್ಟೋನ್ಸ್ ಬರುತ್ತೆ. ಗಂಡ್ಮಕ್ಳಲ್ಲಿ ಯಾರು ಆ್ಯಕ್ಟಿವ್ ಲೈಫ್ ಇರೋದಿಲ್ವೋ ಅವ್ರಿಗೂ ಸ್ಟೋನ್ಸ್ ಬರುತ್ತೆ. ಯಾರು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೋ ಅವ್ರಿಗೂ ಸಹ ಈ ಸ್ಟೋನ್ಸ್ ಬರೋದು ಕಾಮನ್. 3ನೇದಾಗಿ ಯಾರಿಗೆ ಶುಗರ್ ಇರುತ್ತೋ, ಅಂದರೆ ಗಂಡ್ಮಕ್ಳರಾಗಿರಲಿ ಹೆಣ್ಮಕ್ಳರಾಗಿರಲಿ, ಯಾರಿಗೆ ಶುಗರ್ ಇರುತ್ತೋ ಅವ್ರದ್ರಲ್ಲಿ ಗ್ಯಾಲ್ ಬ್ಲಾಡರ್ ಸ್ಟೋನ್ಸ್ ಭಾಳ ಕಾಮನ್. ಎಷ್ಟೊಂದು ಜನಕ್ಕೆ ಇದು ಸಿಂಪ್ಟಮ್ಸ್ ಬರೋದೇ ಇಲ್ಲ, ಅಂದರೆ ಇದರಿಂದ ಹೊಟ್ಟೆ ನೋವು ಕಾಣೋದೇ ಇಲ್ಲ. ಆದರೆ ಯಾರಿಗೆ ಹೊಟ್ಟೆ ನೋವು ಬರುತ್ತೋ ಅವ್ರನ್ನ ಇಗ್ನೋರ್ ಮಾಡಬಾರ್ದು. ಬೇಗ ಹೋಗಿ ನಿಮ್ಮ ಸರ್ಜನ್ನ ಕನ್ಸಲ್ಟ್ ಮಾಡಿ. ನಾ ಹೇಳಿರೋ ವಿಷಯ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಜೊತೆ ಫ್ರೀ ವಿಡಿಯೋ ಕನ್ಸಲ್ಟೇಷನ್ಗೋಸ್ಕರ ಈ ಲಿಂಕನ್ನು ಕ್ಲಿಕ್ ಮಾಡಿ. ಡಾಕ್ಟರ್ ಅನಂತರಾಜು GS, ಲೇಸರ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, SS ಹಾಸ್ಪಿಟಲ್ ದಾವಣಗೆರೆ. ಆಲ್ ಲೈಫ್ ಮ್ಯಾಟರ್ಸ್.